ಶ್ರೀ ಗುರುಭ್ಯೋ ನಮಃ. ಧರ್ಮೋ ರಕ್ಷಿತ ರಕ್ಷಿತಃ ಅಂತ ಮಹಾಭಾರತ ಮತ್ತು ಮನುಸ್ಮೃತಿಯ ಒಂದು ವಾಕ್ಯ. ಇದರ ಅರ್ಥ ರಕ್ಷಿತ ಧರ್ಮ ರಕ್ಷತಿ, ರಕ್ಷಿಸಲ್ಪಟ್ಟ ಧರ್ಮವು ರಕ್ಷಿಸುತ್ತದೆ ಅಂತ ಅರ್ಥ. ಏನು ಇದರ ಅರ್ಥ ಏನು? ಅದು ಹಿಂಗಂದ್ರೆ ಏನು ಅಂದಾಗ, ಧರ್ಮ ಅಂದರೆ ಏನು ನಮ್ಗೆ ಗೊತ್ತಿರಬೇಕು, ಧರ್ಮ ರಕ್ಷಣೆ ಅಂದರೆ ಏನು ಗೊತ್ತಿರಬೇಕು, ಆ ಧರ್ಮ ನಮ್ಮ ರಕ್ಷಣೆ ಮಾಡುತ್ತದೆ ಅಂದರೆ ಏನು ಗೊತ್ತಿರಬೇಕು. ಧರ್ಮ ಅಂದರೆ ವೇದಗಳಲ್ಲಿ ಯಾವುದನ್ನು ಮಾಡು ಅಂತ ಹೇಳಿದ್ದಾರೋ ಅದನ್ನು ಮಾಡೋದು. ಸಂಧ್ಯಾ ವಂದನೆ ಮಾಡು ಅಂತ ಹೇಳಿದ್ದಾರೆ. ಸಂಧ್ಯಾ ಉಪವಾಸೀತ, ದೇವಾನ್ನವೇ ದೇವರಿಗೆ ನಮಸ್ಕಾರ ಮಾಡು, ಜುಹುಯಾತ ವೈಷ್ಣದೇವವನ್ನು ಮಾಡು, ಮತ್ತು ವೇದಾನವರ್ತ ವೇದಗಳನ್ನು ಅಧ್ಯಯನ ಮಾಡು ಅಂತೆಲ್ಲ ಮಾಡು 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 ಅಂತ ಹೇಳ್ಯಾರ. ಅವುಗಳನ್ನು ಮಾಡುವಿಕೆ ಧರ್ಮ. ಅಧರ್ಮಸ್ತದ್ವಿಪರ್ಯಯ, ಇದಕ್ಕೆ ವಿರುದ್ಧವಾಗಿ ಅಂದರೆ ಮಾಡು ಅಂತ ಹೇಳಿದ್ದನ್ನು ಬಿಡುವಿಕೆ ಅಧರ್ಮ. ದೊಡ್ಡವರು ನಮಸ್ಕಾರ ಮಾಡು ಅಂತ ಹೇಳಿದ್ದನ್ನು ಬಿಡುವಿಕೆ ಅಧರ್ಮ. ವೇದಗಳ ಅಧ್ಯಯನ ಮಾಡದೇ ಇರುವಿಕೆ ಅಧರ್ಮ. ಈ ರೀತಿಯಾಗಿ ಮಾಡು ಅಂತ ಹೇಳಿದ್ದನ್ನು ಬಿಡುವುದು ಅಧರ್ಮ. ಮಾಡಬೇಡ ಅಂತ ಕೆಲವು ಹೇಳ್ಯಾರ. ಭೃಶಂನವಧೆ ಸುಳ್ಳಾಡಬೇಡ ಅಂತ ವೇದ ಹೇಳ್ತದೆ. ಮತ್ತು ಗೋವನ್ನು ಬದಲಾಯಿಸ್ಬಿಟ್ಟು ಆಕಳನ್ನು ಕಾಲಿನ ಮುಟ್ಟಬೇಡ, ಮತ್ತು ನಬರನ್ನು ಬೇಕಿದೆ ಉಳ್ಳಾಗಡ್ಡಿ ತಿನ್ನಬೇಡ ಅಂತ ಹೇಳ್ತದೆ. ಅದು ಇವುಗಳನ್ನು ಬೇಡ ಹೇಳಿದ್ರೆ ಬಿಡುವಿಗೆ ಧರ್ಮ, ಮಾಡುವಿಕೆ ಧರ್ಮ. ಸುಳ್ಳು ಆಡೋದು ಅಧರ್ಮ, ಆಡದಿರುವಿಕೆ ಧರ್ಮ. ಈ ರೀತಿಯಾಗಿ ವೇದಗಳಲ್ಲಿ ಮಾಡು ಅಂತ ಹೇಳಿದ್ರೆ ಮಾಡುವಿಕೆ, ಬೇಡ ಅಂತ ಹೇಳಿದ್ರೆ ಬಿಡುವಿಕೆ ಧರ್ಮವಾಗ್ತದೆ. ಇದನ್ನು ಅವಶ್ಯವಾಗಿ ಎಲ್ಲರೂ ಪಾಲನೆ ಮಾಡಬೇಕು. ಹಾಗಾಗಿ ಅಂದು ಮಾಡಿದ ಮುಂದಿನ ಫಲ ಏನು ಅಂತ ಹೇಳಿದಾಗ, ಧರ್ಮವನ್ನು ನಾವು ಆಚರಣೆ ಮಾಡಿದಾಗ ಈ ಧರ್ಮಗಳ ನಿಯಮ ಎಲ್ಲ ಹಾಕಿದ ಭಗವಂತ. ಪುರಾಣಗಳ ಹೆಸರುಗಳೆಲ್ಲ ಭಗವಂತನ ಆಜ್ಞೆಗಳಿವೆಲ್ಲ. ಆದ್ದರಿಂದ ನಾವು ಅವನ ಪಾಲನೆ ಮಾಡಿದಂತೆ ಆಗಿ ಭಗವಂತನ ಮೇಲೆ ಪ್ರೀತಿ ಬಿಡ್ತಾನೆ. ನಾ ಹೇಳಿದ ಮಾತು ಕೇಳಿದ ಬಾಯಿ ಅಂತಾರೆ. ತಾಯಿ ತಂದೆ ಹೇಳ್ತಾರೆ, ನಮ್ಮ ಯೋಗ್ಯದಾನ ಹೇಳ್ತಾರೆ. ಆದರೆ ಭಗವಂತನು ಕೂಡ ಹಾಗೆ ಅಂತಾನೆ, ನಮ್ಮ ಮಾತು ಕೇಳ್ತಾನೆ ಹುಡುಗ, ಒಳ್ಳೆ ಹುಡುಗ, ಇವಾಗ ಅಭಿವೃದ್ಧಿ ಆಗಲಿ ಅಂತ ಅನುಗ್ರಹ ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಆ ರೀತಿಯಾಗಿ ಧರ್ಮವನ್ನು ಆಚರಣೆ ಮಾಡಿ ಸರ್ವತಾ ಭಗವಂತನೇ ಬಂದು ಭಗವಂತಗೆ ಧರ್ಮ ಅಂತ ಕರೀತಾರೆ. ನಮಗೆ ಧರ್ಮ ಇದುತ್ತಮ ಅಂತ ಭಗವಂತನ ಹೆಸರದು. ಅಂತ ಭಗವಂತ ನಮಗೆ ರಕ್ಷಣೆ ಮಾಡಿ ನಮಗೆ ಆ ಧರ್ಮ ನಾವು ಪಾಲನೆ ಮಾಡಿ, ನನ್ನ ಮಾತು ಪಾಲನೆ ಮಾಡಿದೆ ಆ ಸಂತೋಷದಿಂದ ನಮ್ಮ ರಕ್ಷಣೆ ಮಾಡ್ತಾನೆ ಭಗವಂತ. ವಿಶ್ವಾಸ ಬೇಕು ನಮಗಷ್ಟೇ. ಧರ್ಮಾಚರಣೆ ಮಾಡಬೇಕು, ವಿಶ್ವಾಸ ಹೇಳಬೇಕು. ಆಗ ಭಗವಂತ ಸರ್ವತಾನು ರಕ್ಷಣೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಎಲ್ಲರೂ ಕೂಡ ವಿಶೇಷವಾಗಿ ಹುಡುಗರು, ಈಗ ಬೆಳೀತಕ್ಕಂಥ ಹುಡುಗರು, ತರುಣಸ್ಥಿಗೆ ಬರ್ತಕ್ಕಂಥವರು, ಅವರು ಮುಂದೆ ಧರ್ಮ ಆಚರಣೆ ಮಾಡಿದರೆ ಮುಂದೆ ಅವ್ರ ಮಗಳು ಧರ್ಮಾಚರಣೆ ಮಾಡ್ತಾರೆ. ಹೀಗಾಗಿ ಅವರ ಕುಲವನ್ನೇ ಭಗವಂತ ರಕ್ಷಣೆ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಧರ್ಮವನ್ನು ಅವಶ್ಯವಾಗಿ ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ಧರ್ಮ ಏನು ಅಂತ ತಿಳ್ಕೊಂಡು ಬ್ರಾಹ್ಮಣರಾಗಿದ್ದೇವೆ, ಸಂಧ್ಯಾವಂದನೆ ಮಾಡಬೇಕು, ಮುಖ್ಯ ಧರ್ಮ. ಎರಡನೇದಾಗಿ ಏಕಾದಶಿ ಉಪವಾಸ ಮಾಡಬೇಕು, ಎರಡನೇ ಧರ್ಮ. ಮತ್ತು ಒಂದು ಸಾಲಿಗ್ರಾಮ ಸ್ಪರ್ಶ ಮಾಡಿ ಪೂಜೆ ಮಾಡಬೇಕು. ಇಷ್ಟು ಮಾಡಿಬಿಟ್ಟು ಸಾಕು. ಅವನ್ನೆಲ್ಲವನ್ನೂ ಕೂಡ ಆಪತ್ತಿ ಅವಾಗ ಬರೋಂಗಿಲ್ಲ ಆ ವ್ಯಕ್ತಿಗೆ. ಆದ್ದರಿಂದ ಇಂತಹ ಧರ್ಮವನ್ನು ಮಾಡುವಂತಹ ಒಂದು ಬುದ್ಧಿಯನ್ನು ಆ ಭಗವಂತ ಕೊಡಲಿ. ಮತ್ತು ನಮ್ಮ ಪ್ರಯತ್ನ ಬೇಕು, ಅದಕ್ಕೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿ ಧರ್ಮವನ್ನು ಆಚರಣೆ ಮಾಡುವಂತೆ ನಾವು ಮಾಡಿ, ಇತರರು ಮಾಡುವಂತೆ ಅಪ್ಪಂದ್ರಿಗೂ ಮಾಡಿಸೋಬಂತೆ. ನಮಗೆಲ್ಲ ಎಷ್ಟೋ ಮಂದಿ ಹಾಗೆ ಅಪ್ಪನ ಮಾಡೋಂಗಿಲ್ಲ, ಇಲ್ಲಿ ಅಪ್ಪ ಮಾಡೋಂಗಿಲ್ಲ, ಮಕ್ಕಳು ಧರ್ಮ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಮಕ್ಕಳು ಕೂಡ ತಮ್ಮ ಅಪ್ಪಂದರಿಗೆ ಧರ್ಮವನ್ನು ಮಾಡುವಂತೆ ಪ್ರೇರಣೆ ಮಾಡಿ, ಒತ್ತಾಯ ಮಾಡಿ ಧರ್ಮ ಮಾಡಿಸ್ಬೇಕು. ಅಂತಹ ಬುದ್ಧಿಯನ್ನು ಭಗವಂತನಿಗೆ ಎಲ್ರಿಗೂ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕೃಷ್ಣಾರ್ಪಣ.